ಮದುವೆಯಾದ ಬ್ಯೂಟಿಷಿಯನ್ಗೆ ಪ್ರಪೋಸ್ ಬಿತ್ತು ಗೂಸ. ಪ್ರಪೋಸ್ ಮಾಡಿದ್ದಕ್ಕೆ ಸಲೂನ್ ಮಾಲೀಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಮದುವೆಯಾದ ಬ್ಯೂಟಿಷಿಯನ್ಗೆ ಪ್ರಪೋಸ್ ಮಾಡಿದ್ದಾರೆ. ಪ್ರಪೋಸ್ ಮಾಡಿದ್ದಕ್ಕೆ ಸಲೂನ್ ಮಾಲೀಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಬಿಸ್ಕೆಟ್ ಕೊಟ್ಟು ಪ್ರಪೋಸ್ ಮಾಡಿದ್ದ ಮಾಲೀಕನ ಪ್ರಪೋಸ್ ಒಪ್ಪದಿದ್ದಕ್ಕೆ ಕೆಲಸದಿಂದ ವಜಾ ಮಾಡಲಾಗಿದೆ. ಹೆಂಡತಿಯನ್ನ ಕೆಲಸದಿಂದ ತೆಗೆದಿದ್ದಕ್ಕೆ ಪತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾನೆ. ಬ್ಯೂಟಿಷಿಯನ್ ಪತಿ ಗುಂಪು ಕಟ್ಟಿಕೊಂಡು ಬಂದು ಹಲ್ಲೆಯನ್ನ ಮಾಡಿದ್ದಾರೆ. ಸಲೂನ್ ಮಾಲೀಕ ಮೋಹನ್ ಮೇಲೆ ಮನಸ್ಸೋ ಇಚ್ಛೆ ಬಂದಂತೆ ಹಲ್ಲೆಯನ್ನ ಮಾಡಲಾಗಿದೆ. ಇನ್ನು ಗಲಾಟೆ ತಡೆಯಲು ಬಂದಂತಹ ಮೋಹನ್ ಪತ್ನಿ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಎಷ್ಟೇ ತಡೆದರೂ 4-5 ಜನರಿಂದ ಹಿಗ್ಗಾಮುಗ್ಗ ಥಳಿತ ಆಗಿದೆ. ಬ್ಯೂಟಿಷಿಯನ್ ಪತಿಯ ದಾಂಧಲೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಹಲ್ಲೆ ಮಾಡಿ ಎಸ್ಕೇಪ್ ಆಗಿರುವವರ ಪತ್ತೆಗಾಗಿ ಶೋಧ ಕಾರ್ಯ ಶುರುವಾಗಿದೆ. ಯಾರ್ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ ಅವರ ಹುಡುಕಾಟದಲ್ಲಿ ಈಗ ಸದ್ಯದ ಮಟ್ಟಿಗೆ ಪೊಲೀಸರಿದ್ದಾರೆ. ಮದುವೆಯಾದ ಬ್ಯೂಟಿಷಿಯನ್ಗೆ ಪ್ರಪೋಸ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಪೋಸ್ ಮಾಡಿದ್ದಕ್ಕೆ ಸಲೂನ್ ಮಾಲೀಕನ ಮೇಲೆ ಮನಸ್ಸೋ ಇಚ್ಛೆಯಾಗಿ ಹಲ್ಲೆಯನ್ನು ಮಾಡಲಾಗಿದೆ. ಸಲೂನಲ್ಲಿ ಕೆಲಸ ಮಾಡ್ತಿದ್ದಂತಹ ಬ್ಯೂಟಿಷಿಯನ್ಗೆ ಪ್ರಪೋಸ್ ಮಾಡಿದರ ಮಾಲೀಕರು. ಬ್ಯೂಟಿಷಿಯನ್ಗೆ ಬಿಸ್ಕೆಟ್ ನೀಡಿ ಪ್ರಪೋಸ್ ಮಾಡಿದರ ಮಾಲೀಕ ಮೋಹನ್. ಪ್ರಪೋಸ್ ಮಾಡಿದ್ದು ಒಪ್ಪಿಕೊಂಡಿಲ್ಲ ಅಂದಿದ್ದಕ್ಕೆ ಕೆಲಸದಿಂದ ತೆಗೆದಿದ್ದಾರೆ. ಕೆಲಸದಿಂದ ತೆಗೆದಿದ್ದಕ್ಕೆ ಪತ್ನಿಯ ಗಂಡ ಬಂದು ಅವರ ಗುಂಪನ್ನು ಕಟ್ಕೊಂಡು ಬಂದು ಹಲ್ಲೆಯನ್ನು ಮಾಡಿದ್ದಾರೆ. ಇನ್ನು ಬೆಂಗಳೂರು ಇಬ್ಬರು ಟೀಕೆದಾರರನ್ನು ಸಂಬಂಧಿಸಿ ಸಿಸಿಬಿ ಪೊಲೀಸರು ಒಂದು ಕಡೆ ಏನು ಸಾಕಷ್ಟು ಶೋಧ ಕಾರ್ಯವನ್ನು ಶುರು ಮಾಡ್ತಾ ಇದ್ದಾರೆ. ಯಾರ್ಯಾರೆಲ್ಲ ಮನಸ್ಸೋ ಇಚ್ಛೆ ಬಂದಂತೆ ಥಳಿತವನ್ನು ಮಾಡಿ ಹೋಗಿದ್ದಾರೆ, ಹಲ್ಲೆಯನ್ನು ಮಾಡಿದ್ದಾರೆ, ಅವರ ವಿರುದ್ಧವಾಗಿ ವಿಚಾರಣೆ ಮಾಡೋದಕ್ಕೆ ಅವರ ಹುಡುಕಾಟದಲ್ಲಿ ಈಗ ಪೊಲೀಸ್ ಸಿಬ್ಬಂದಿಯವರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಲ್ಲೆ ಮಾಡಿ ಎಸ್ಕೇಪ್ ಆಗಿರುವವರ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬ್ಯೂಟಿಷಿಯನ್ ಪ್ರಪೋಸ್ ಮಾಡಿದ್ದಕ್ಕೆ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಮದುವೆ ಆಗಿರುವಂತಹ ಬ್ಯೂಟಿಷಿಯನ್ಗೆ ಪ್ರಪೋಸ್ ಮಾಡಿದ್ದಾರೆ. ಪ್ರಪೋಸ್ ಮಾಡಿದ್ದಕ್ಕೆ ಸಲೂನ್ ಮಾಲೀಕನ ಮೇಲೆ ಮನಸ್ಸೋ ಇಚ್ಛೆ ಬಂದಂತೆ ಹಲ್ಲೆಯನ್ನು ಮಾಡಲಾಗಿದೆ. ಪ್ರಪೋಸನ್ನು ಒಪ್ಕೊಂಡಿಲ್ಲ ಅನ್ನುವಂತಹ ಒಂದು ಕಾರಣಕ್ಕೆ ಆಕೆಯನ್ನು ಕೆಲಸದಿಂದ ವಜಾ ಮಾಡಲಾಗಿದೆ. ಅದಾದ ನಂತರ ಆಕೆಯ ಗಂಡ ಮತ್ತು ಗುಂಪುಗಳನ್ನು ಕಟ್ಟಿಕೊಂಡು ಬಂದು ಈಗ ಮನಸ್ಸೋ ಇಚ್ಛೆಯಿಂದ ಹಲ್ಲೆಯನ್ನು ಮಾಡಲಾಗಿದೆ.